ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಒಂದು ಪ್ರೋಮೋ ಕೂಡ ಬಂದಿದೆ. ಅದನ್ನು ಗಮನಿಸ್ತಾ ಹೋದರೆ ರಕ್ಷಿತಾ ಮೇಲೆ ಅಶ್ವಿನಿ ಗೌಡಗೆ ಎಷ್ಟು ಕೋಪ ಇರ್ಬೋದು, ಆ ಒಂದು ಚಿಕ್ಕ ಮಗುವನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಇವಳು ಮಾಡ್ತಾ ಇದ್ದಾಳೆ, ನಿಜಕ್ಕೂ ಇವಳು ಹೋರಾಟಗಾರ್ತಿನ ಎಂಬ ಒಂದು ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಅಂತಹದ್ದೊಂದು ಮನಸ್ಥಿತಿಯಲ್ಲಿ ನಿಜಕ್ಕೂ ಅಶ್ವಿನಿ ಗೌಡ ಇರುವಂಥದ್ದು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಮನೆಯವರಿಗೆಲ್ರಿಗೂ ಕೂಡ ಲೆಟರ್ಗಳು ಬರ್ತಾ ಇದೆ. ಅಂದರೆ ಅವರ ಮನೆ ಕಡೆಯಿಂದ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಎಲ್ರಿಗೂ ಕೂಡ ಲೆಟರ್ ಬರ್ತಾ ಇದೆ. ಆದರೆ ಒಬ್ಬರಿಗೆ ಮಾತ್ರ ಓದುವಂಥ ಅವಕಾಶ, ಇನ್ನೊಬ್ಬರಿಗೆ ಓದುವಂಥ ಅವಕಾಶ ಖಂಡಿತವಾಗಿಯೂ ಆ ಒಂದು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರ ನಡುವೆ ಒಬ್ಬರಿಗೆ ಒಂದು ಅವಕಾಶ, ಅದನ್ನು ಮನೆಯವರು ನಿರ್ಧರಿಸ್ತಾರೆ. ಯಾರು ಪತ್ರವನ್ನು ಪಡೆದುಕೊಳ್ಬೇಕು, ಯಾರು ಪತ್ರವನ್ನು ನಿರಾಕರಿಸಬೇಕು, ಅಥವಾ ಯಾರಿಗೆ ಪತ್ರ ಸಿಗಬಾರ್ದು ಅನ್ನೋದನ್ನು ಮನೆಯವರೇ ಒಮ್ಮತದಿಂದ ನಿರ್ಧರಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ರಾಶಿಕಾ ಹೆಸರನ್ನು ಒಪ್ಕೊಳ್ತಾರೆ, ಕೆಲವೊಂದಿಷ್ಟು ಜನ ರಕ್ಷಿತಾಳ ಹೆಸರನ್ನು ಒಪ್ಕೊಳ್ತಾರೆ. ಆದರೆ ರಕ್ಷಿತಾಳನ್ನು ಟಾರ್ಗೆಟ್ ಮಾಡಿ ಈ ಒಂದು ಅಶ್ವಿನಿ ಗೌಡ ಅವರು ಏನಿದ್ದಾರೆ, ಅಶ್ವಿನಿ ಗೌಡ ಹೇಳ್ತಾರೆ, ನನ್ನನ್ನು ಹೊರಗಡೆ ಕೆಟ್ಟದಾಗಿ ಅವಳೇ ನನ್ನ ಬಿಂಬಿಸ್ತಾ ಇದ್ದಾಳೆ, ಅವಳು ಮಗು ಅಲ್ಲ, ಅವಳೊಂದು ರಾಕ್ಷಸಿ ಅನ್ನೋ ಮಟ್ಟಕ್ಕೆ ಒಂದಿಷ್ಟು ಮನಸ್ಥಿತಿಯಿಂದ ಮಾತನಾಡ್ತಾರೆ. ಈ ಒಂದು ಗುಂಪಲ್ಲಿ ಅವರ ಅಣ್ಣ ಆಗಿರ್ತಕ್ಕಂತಹ ಧ್ರುವಂತು, ಮಾಳು ನಿಪ್ನಾಳು, ಅದೇ ರೀತಿಯಾಗಿ ಸುರಾಜು, ಈ 4 ಜನ ವಿಶೇಷವಾಗಿ ರಕ್ಷಿತಾಗೆ ಈ ಒಂದು ಲೆಟರ್ ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಒಮ್ಮತದಿಂದ ಇವರನ್ನು ಆಯ್ಕೆ ಮಾಡಬೇಕು, ಒಮ್ಮತ ಬೇಕು, ಒಮ್ಮತ ಇಲ್ಲ ಅಂತಂದರೆ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನೋ ರೀತಿಯಾಗಿ ಮನೆ ಮಂದಿ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಖಂಡಿತವಾಗಿಯೂ ಯಾರಿಗೆ ಸಿಕ್ತು ಎಂಬುದು ಒಂದು ಪ್ರಶ್ನೆ ಕೂಡ ಆಗಿದೆ. ಆದರೆ ಈ ಒಂದು ಸಂದರ್ಭವನ್ನು ನೆನೆಸ್ಕೊಂಡು ಒಂದು ಮನೆಯ ರಕ್ಷಿತಾ ಅಳೋದಕ್ಕೆ ಪ್ರಾರಂಭಿಸಿರ್ತಾಳೆ. ನಿಜಕ್ಕೂ ಒಂದು ಕ್ಷಣ ಬೇಜಾರಾಗುತ್ತೆ. ಯಾವ ಪರಿಸ್ಥಿತಿಗೆ ಬಂದುಬಿಡ್ತು, ರಕ್ಷಿತಾಳನ್ನ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿಬಿಟ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಅಶ್ವಿನಿ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ. ಅದೇ ರೀತಿಯಾಗಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.